ಬನ್ನಿ ವೀಕ್ಷಕರೇ, ಇವತ್ತು ನಾವು ತೆಂಗಿನಕಾಯಿಯನ್ನು ಈಸಿಯಾಗಿ ಯಾವ ರೀತಿ ಒಡ್ಕೊಳ್ಳೋದು ಅನ್ನೋದನ್ನೇ ನೋಡೋಣ. ನಾನು ಹೇಳ್ಕೊಡ್ತಕ್ಕಂಥ ಈ ಟ್ರಿಕ್ಕನ್ನು ಫಾಲೋ ಮಾಡ್ಕೊತ ನೀವು ತೆಂಗಿನಕಾಯಿನ ಒಡ್ಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿ ಒಡ್ಕೋಬಹುದು. ಮೊದಲನೇದಾಗಿ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ತೆಂಗಿನಕಾಯಿ ಮೇಲಿರ್ತಕ್ಕಂಥ ನಾರನ್ನೆಲ್ಲ ನೀಟಾಗಿ ತೆಗಿಬೇಕು. ಒಂದು ಚಾಕುನ ತಗೊಂಡು ಈ ರೀತಿ ಮಾಡೋದ್ರಿಂದ ತೆಂಗಿನಕಾಯಿ ಈಸಿಯಾಗಿ ಒಡ್ಕೋಬಹುದು. ಫುಲ್ಲು ನಾರನ್ನೆಲ್ಲ ತೆಗೆದು ಇದನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನ್ಯಾಚುರಲ್ ಆಗಿ ತೆಂಗಿನಕಾಯಿ ಮೇಲೆ 3 ಗೆರೆಗಳಿರುತ್ತೆ. ಆ ಗೆರೆಗೂ ಮಧ್ಯ ಜಾಗ ಇರುತ್ತೆ. ಅದರಲ್ಲಿ ಹೆಚ್ಚಾಗಿರ್ತಕ್ಕಂಥ ಜಾಗನ ನೋಡ್ಕೋಬೇಕು. ಈ ರೀತಿ ನಾವು ಮೆಜರ್ ಮಾಡಿಕೊಂಡ್ರೆ ಈಸಿಯಾಗಿ ತಿಳ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿಗೆ ನಾವು ತೆಂಗಿನಕಾಯಿನ ಹೊಡೆಯೋದ್ರಿಂದ ಈಸಿಯಾಗಿ ಹೊಡ್ಕೊಳ್ಳುತ್ತೆ. ಒಂದೇ ಏಟ್ಗೆ ಹೊಡ್ಕೊಳ್ಳುತ್ತೆ. ಈ ಟ್ರಿಕ್ಕನ್ನು ಫಾಲೋ ಮಾಡಿ ಈಸಿಯಾಗಿ ತೆಂಗಿನಕಾಯಿನ ಹೊಡ್ಕೋಬಹುದು. ಒಂದೇ ಏಟ್ಗೆ ತೆಂಗಿನಕಾಯಿ ಹೊಡ್ಕೊಬಿಡುತ್ತೆ. 1-2 ಟ್ರಿಕ್ಗಳನ್ನು ಫಾಲೋ ಮಾಡಿದರೆ ಸಾಕು, ತೆಂಗಿನಕಾಯಿಯನ್ನು ಈಸಿಯಾಗಿ ನಾವು ಹೊಡ್ಕೋಬಹುದು. ವೀಕ್ಷಕರೇ, ಈ ಟ್ರಿಕ್ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವೀಡಿಯೋಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.